ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ದಾವಣಗೆರೆ. ಇವತ್ತಿನ ವಿಷಯ ಹಣ್ಣು. ಹಣ್ಣುಗಳ ರಾಜ ಯಾರು? ನೀವು ಹೇಳ್ತೀರಿ ಮ್ಯಾಂಗೋ ಅಂತ, ಮಾವು ಅಂತ. ಇನ್ನೊಬ್ರು ಹೇಳ್ತಾರೆ ನೇರಳೆ ಹಣ್ಣು ಅಂತಂದು. ಇನ್ನೊಬ್ರು ಹೇಳ್ತಾರೆ ಆಪಲ್, ಸೇಬ್ ತಿಂದ್ಬಿಟ್ರೆ ಯಾವ ಕಾಯಿಲೆನೂ ಬರಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಸೀತಾಫಲ ಅಂತ. ಯಾವುದು ಸರಿ, ಯಾವುದು ಸುಳ್ಳು, ಯಾವುದು ತಪ್ಪು? ಯಾವುದಾದ್ರೂ ಸರಿಯಾಗಲಿ, ಯಾವುದಾದ್ರೂ ಸುಳ್ಳಾಗಲಿ, ಯಾವುದಾದ್ರೂ ತಪ್ಪಾಗಲಿ, ವಾಗ್ಭಟ ಋಷಿ ಅಂತ ಒಂದು ಆಯುರ್ವೇದದಲ್ಲಿ ಆಯುರ್ವೇದಾಚಾರ್ಯರು, ವಾಗ್ಭಟ. ಆಕ್ಚುಲಿ ವಾಗ್ಭಟ ಅಂತಂದ್ರೆ ಏನು ಅರ್ಥ? ವಾಗ್ ಅಂತಂದ್ರೆ ಮಾತು, ಗಂಟಲ್ಲಿ, ಭಟ ಗಂಟಲಲ್ಲೇ ಇರಬೇಕು. ಎಲ್ಲ ಶ್ಲೋಕಗಳು, ಎಲ್ಲ ಮಂತ್ರಗಳು, ಎಲ್ಲ ಔಷಧಿಗಳು, ಎಲ್ಲ ಇದರ ಸಂಬಂಧಪಟ್ಟಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸೂತ್ರಗಳು ಗಂಟಲಲ್ಲೇ ಇರಬೇಕು ಅಂತ. ಹೊಟ್ಟೆಯಲ್ಲ, ಗಂಟಲಲ್ಲೇ ಇರಬೇಕು, ನಾಲ್ಗೆ ತುದಿಯಲ್ಲೇ ಇರಬೇಕು. ನೋಡಿದ ತಕ್ಷಣ ಚಕ್ಕನಂಗೆ ಆನ್ಸರ್ ಮಾಡಬೇಕು. ಅದಕ್ಕೆ ವಾಗ್ಭಟ ಅಂತ ಹೇಳ್ತಾರೆ. ವಾಗ್ಭಟ ಅನ್ನೋ ಒಬ್ಬ ಋಷಿ ಇದ್ರು. ಆ ಋಷಿಗಳು ಅಷ್ಟಾಂಗ ಹೃದಯ ಮತ್ತು ಅಷ್ಟಾಂಗ ಸಂಗ್ರಹ ಅನ್ನುವಂತಹ 2 ಸಂಹಿತೆಗಳನ್ನು ಬರೆದಿದ್ದಾರೆ. ಅವರ ಪ್ರಕಾರ ದಿ ಬೆಸ್ಟ್ ಫ್ರೂಟ್ ಇನ್ ದಿಸ್ ವರ್ಲ್ಡ್, ಪ್ರಪಂಚದ ಅತ್ಯುತ್ತಮವಾದಂತಹ ಹಣ್ಣು ಒಣ ದ್ರಾಕ್ಷಿ, ಡ್ರೈ ಗ್ರೇಪ್ಸ್, ಮುನಕ್ಕ ಅಂತ ಹೇಳ್ತಾರೆ ಹಿಂದಿನಲ್ಲಿ. ನೋಡಿರ್ತೀರಿ ತಾವು. ಡ್ರೈ ಗ್ರೇಪ್ಸ್ ಅನ್ನೇ ಹೇಳಿದರೆ, ಬರೀ ದ್ರಾಕ್ಷಿ ಅಲ್ಲ, ಒಣ ದ್ರಾಕ್ಷಿ ಅಂತಾನೆ ಹೇಳಿದರೆ. ಯಾಕೆ ಒಣ ದ್ರಾಕ್ಷಿಯನ್ನೇ ಅತ್ಯುತ್ತಮವಾದಂತಹ ಫಲ, ಹಣ್ಣು ಅಂತ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಒಣ ದ್ರಾಕ್ಷಿಗೆ ಮುಖ್ಯವಾದಂತಹ ಶ್ರೇಷ್ಠವಾದಂತಹ ಸ್ಥಾನ ಆಯುರ್ವೇದ ಶಾಸ್ತ್ರದಲ್ಲಿ. ಇದಕ್ಕೆ ಲಿವರ್ ಟಾನಿಕ್ ಅಂತ ಹೇಳಿ ಕರೀತಾರೆ. ಹೆಂಗೆ ಸರ್ ಲಿವರ್ ಟಾನಿಕ್ ಒಣ ದ್ರಾಕ್ಷಿ? ವೀಕ್ಷಕರೇ, ಲಿವರ್ ಅನ್ನ ಹಾಳು ಮಾಡೋದು ಹೆಂಗೆ? ಲಿವರ್ ಅನ್ನ ಎಲ್ಲರೂ ಜನರು ಹಾಳು ಮಾಡ್ಕೊಂತಾರ, ಲಿವರ್ ಡ್ಯಾಮೇಜ್ ಆಗ್ತದಲ್ಲ, ಅವ್ರಿಗೆ ಏನ್ ಹೇಳ್ತಾರೆ ಡಾಕ್ಟರ್ಗಳು ಸಾಮಾನ್ಯವಾಗಿ? ವೈನ್ ಕುಡಿಬೇಡ್ರಿ, ಅಥವಾ ಆಲ್ಕೋಹಾಲ್ ತಗೋಬೇಡ್ರಿ, ಅಥವಾ ಮದ್ಯಪಾನವನ್ನ ಮಾಡಬೇಡ್ರಿ, ಮದ್ಯಪಾನವನ್ನ ಮಾಡೋದ್ರಿಂದ ಲಿವರ್ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿರೋದನ್ನ ಕೇಳಿದ್ರೆ ನೀವು? ಕೇಳಿರ್ತೀರಿ. ಮದ್ಯಪಾನವನ್ನ ಮಾಡೋದ್ರಿಂದ ಲಿವರ್ ಡ್ಯಾಮೇಜ್ ಆಗ್ತದೆ ಅಂತ ಹೇಳೋದಾದ್ರೆ, ಒಬ್ಬ ಕುಡುಕ ಮದ್ಯಪಾನವನ್ನ ಅಥವಾ ವೈನನ್ನ ಕುಡಿದಾಗ ಅವನಿಗೆ ಲಿವರ್ ಡ್ಯಾಮೇಜ್ ಆಗ್ತದೆ ಅಂತಂದ್ರೆ, ಆ ಮದ್ಯ, ಆ ವೈನು, ಆ ಸುರ, ಆ ಆಸವ, ಆ ಅರಿಷ್ಟ ಅಥವಾ ಏನೇ ಆಗಿರ್ಬೋದು, ಆ ಮದ್ಯ ಆಗಿರ್ಬೋದು, ಆ ಲಿವರ್ನವರೆಗೂ ಹೋಗ್ತಾ ಇದೆ ಅಲ್ಲಿಗೆ ಅಂತ ಅರ್ಥ. ಕರೆಕ್ಟ್ ತಾನೆ? ಕುಡಿದಿರೋಂತಹ ಹೆಂಡ ಆಗಿರ್ಬೋದು, ಮದ್ಯ ಆಗಿರ್ಬೋದು, ಒಟ್ಟು ಆಲ್ಕೋಹಾಲ್ ಆಗಿರ್ಬೋದು, ಅದು ಆ ಲಿವರ್ವರೆಗೂ ರೀಚ್ ಆಗಿದ್ರೆ ತಾನೇ ಆ ಲಿವರ್ ಡ್ಯಾಮೇಜ್ ಆಗಕ್ಕೆ ಸಾಧ್ಯ. ಇದರಿಂದ ನಮಗೆ ಅರ್ಥ ಆಗ್ತದೆ, ಈ ಒಂದು ಆಸವಾರಿಷ್ಟದಿಂದ ಆಗಿರ್ಬೋದು ಅಥವಾ ಮದ್ಯದಿಂದ ಆಗಿರ್ಬೋದು ಲಿವರ್ವರೆಗೂ ರೀಚ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಮಗೆ ಅರ್ಥ ಆಗ್ತದೆ. ಇದೇ ಫಾರ್ಮುಲಾವನ್ನ ಬಳಸ್ಕೊಂಡು ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವ ಒಂದು ಫಾರ್ಮುಲಾವನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು, ಯಾವುದರಿಂದ ಲಿವರ್ ಡ್ಯಾಮೇಜ್ ಆಗಿದೆಯೋ ಅದೇ ಅಂಶವನ್ನ ಬಳಸ್ಬಿಟ್ಟು ಮೆಡಿಸಿನ್ ಅನ್ನ ತಯಾರು ಮಾಡಿ ಅದೇ ಲಿವರ್ಗೆ ರೀಚ್ ಮಾಡಿ ಆ ಲಿವರ್ ಅನ್ನ ರಿಪೇರಿ ಮಾಡಲಿಕ್ಕೆ ಬರ್ತದೆ ಅನ್ನುವಂಥ ಸೈನ್ಸ್ ಅನ್ನ ಅವತ್ತಿನ ಕಾಲದ ಋಷಿಮುನಿಗಳು ಕಂಡುಹಿಡಿದರು. ವೀಕ್ಷಕ, ನಿಮಗೆ ಗೊತ್ತಿದೆಯಾ? ಕೂರ್ಗ್, ಕೊಡಗು ಈ ತರದ ಒಂದು ಪ್ರದೇಶಗಳಲ್ಲಿ ಹೋದರೆ ಇದೇ ಒಣ ದ್ರಾಕ್ಷಿಯನ್ನ ಆಗಿರ್ಬೋದು, ಒಟ್ಟಾರೆ ದ್ರಾಕ್ಷಿಯನ್ನ ಬಳಸಿ ವೈನನ್ನ ತಯಾರು ಮಾಡ್ತಾರೆ, ಅಥವಾ ಆಸವ ಅರಿಷ್ಟಗಳನ್ನು ತಯಾರು ಮಾಡ್ತಾರೆ. ಅಂದ್ರೆ ಇಟ್ ಈಸ್ ಎ ನ್ಯಾಚುರಲ್ ಆಲ್ಕೋಹಾಲ್. ಈ ನ್ಯಾಚುರಲ್ ಆಲ್ಕೋಹಾಲ್ ಅನ್ನ ಕುಡಿಸಿ, ಯಾರು ಕುಡಿದು ಆಲ್ಕೋಹಾಲ್ ಅನ್ನ, ಈಥೇಲ್ ಆಲ್ಕೋಹಾಲ್ ಅನ್ನ ಕುಡಿದು ಲಿವರ್ ಡ್ಯಾಮೇಜ್ ಮಾಡ್ಕೊಂಡಿರ್ತಾರಲ್ಲ, ಕೆಮಿಕಲ್ ಇಂದ ಉತ್ಪತ್ತಿ ಆಗಿರುವಂತಹ ಆಲ್ಕೋಹಾಲ್ ಅನ್ನ ಕುಡಿದು ಡ್ಯಾಮೇಜ್ ಮಾಡ್ಕೊಂಡಿರ್ತಾರಲ್ಲ, ಆ ಡ್ಯಾಮೇಜ್ ಆಗಿರುವಂತಹ ಲಿವರಿಗೆ ದ್ರಾಕ್ಷಿಯಿಂದ ಮಾಡಿರುವಂತಹ ದ್ರಾಕ್ಷಾರಿಷ್ಟ ಅಥವಾ ದ್ರಾಕ್ಷಾ ರಸವನ್ನ ಕುಡಿಸಿ ಅದನ್ನ ಆ ಲಿವರ್ವರೆಗೂ ರೀಚ್ ಮಾಡಿಸಿ ಆ ಡ್ಯಾಮೇಜ್ ಆಗಿರುವಂತಹ ಲಿವರ್ ಅನ್ನ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇದೆ ಈ ಒಣ ದ್ರಾಕ್ಷಿಯಿಂದ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಗದೆ ಇದ್ರೆ 1 ಅಥವಾ 2 ಸರಿ ಇದನ್ನ ರಿವೈಸ್ ಮಾಡಿ ನೋಡಿ. ಯಾವುದರಿಂದ ಯಾವುದು ಡ್ಯಾಮೇಜ್ ಆಗ್ತದೋ ಅದರಿಂದನೇ ಆ ಡ್ಯಾಮೇಜ್ ಆಗಿರೋದನ್ನ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವತ್ತಿನ ಕಾಲದ ಋಷಿಮುನಿಗಳು ಕಂಡು ಹಿಡ್ಕೊಂಡಿದ್ರು. ಆಗ್ಲೇ ಇವತ್ತಿನ ಕಾಲದಲ್ಲಿ ವ್ಯಾಕ್ಸಿನ್ಗಳನ್ನ ಹೆಂಗೆ ತಯಾರು ಮಾಡ್ತಾರೆ, ಯಾವ ವೈರಸ್ಸು, ಯಾವ ಬ್ಯಾಕ್ಟೀರಿಯಾ ಅಥವಾ ಯಾವ ಅಂಶ ಆ
ಒಂದು ಕಾಯಿಲೆಗೆ ಕಾರಣ ಆಗಿರ್ತದಲ್ಲ, ಅದೇ ವೈರಸ್ಸು ಅದೇ ಬ್ಯಾಕ್ಟೀರಿಯಾಗಳನ್ನ ಕುದುರೆ ತಲೆಗೆ ಅಥವಾ ಈ ತರ ಮನುಷ್ಯನ ಒಂದು ಇಂಜೆಕ್ಟ್ ಮಾಡಿಬಿಟ್ಟು ಅದರಿಂದ ವ್ಯಾಕ್ಸಿನ್ ಅನ್ನ ತಯಾರು ಮಾಡಿ ಆ ಒಂದು ಕಾಯಿಲೆಗೆ ಮದ್ದನ್ನ ಕಂಡುಹಿಡಿಯುವಂತಹ ವಾಡಿಕೆ ಇವತ್ತಿಗೆ ಏನು ಕಂಡುಹಿಡಿತಿದಾರಲ್ಲ, ಇವತ್ತೇನು ಮಾಡ್ತಾ ಇದಾರಲ್ಲ. ಫಾರ್ ಎಕ್ಸಾಂಪಲ್, ಹಾವು ಕಡಿತಕ್ಕೆ ಸ್ನೇಕ್ ವೆನಮ್ ಅಂತ ಮಾಡ್ತಾರೆ. ಹಾವು ಕಡಿತಕ್ಕೆ ಹಾವಿನ ವಿಷದಿಂದನೇ ಯಾವ ರೀತಿ ಔಷಧಿಯನ್ನು ತಯಾರು ಮಾಡ್ತಾರಲ್ಲ, ಆ ರೀತಿ ಲಿವರ್ ಡ್ಯಾಮೇಜ್ ಆಗಿರೋದಕ್ಕೆ ಯಾವುದು ಕಾರಣ, ಅದರಿಂದನೇ ಅದೇ ಆಲ್ಕೋಹಾಲ್ ಇಂದನೇ ಲಿವರ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ, ಸರಿಪಡಿಸಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಇವತ್ತಿನಿಂದ 2,500-3,000 ವರ್ಷಗಳ ಹಿಂದೆನೇ ವಾಗ್ಭಟ ಮಹರ್ಷಿಗಳು ತಮ್ಮ ಅಷ್ಟಾಂಗ ಹೃದಯ ಮತ್ತು ಅಷ್ಟಾಂಗ ಸಂಗ್ರಹ ಎಂಬುವಂತಹ ಅಪರೂಪದ ಗ್ರಂಥಗಳಲ್ಲಿ ಉಲ್ಲೇಖಿಸಿ ಇಟ್ಟು ಹೋಗಿದ್ದಾರೆ. ಸೊ ಒಣ ದ್ರಾಕ್ಷಿ ದಿ ಬೆಸ್ಟ್ ಲಿವರ್ ಟಾನಿಕ್. ದಿ ಬೆಸ್ಟ್ ಲಿವರ್ ಟಾನಿಕ್ ಅಂತ ಅಂದು ಮಾತ್ರಕ್ಕೆ ಲಿವರ್ ಟಾನಿಕ್ ಅನ್ನು ತಗೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನಗಳು? ಲಿವರ್ ಟಾನಿಕ್ ಅನ್ನು ತಗೊಂಡ್ರೆ ಒಳ್ಳೆಯ ಡೈಜೆಷನ್ ಆಗ್ತದೆ. ಲಿವರ್ ಈಸ್ ದ ಸ್ಟೋರ್ ಹೌಸ್ ಆಫ್ ಹ್ಯೂಮನ್ ಬಾಡಿ. ಒಳ್ಳೆಯ ಎನರ್ಜಿಯನ್ನು ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವಾಗ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗ್ತದೆ, ಆವಾಗ ನೀವು ತಿಂದಂಥ ಆಹಾರ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು, ಸರಿಯಾಗಿ ಜೀರ್ಣ ಪ್ರಕ್ರಿಯೆ ದೇಹದಲ್ಲಿ ನಡೆದು ಆ ಒಂದು ತೆಗೆದುಕೊಂಡಿರುವಂತಹ ಔಷಧಿ, ಆಹಾರ ಇತ್ಯಾದಿ 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 ದೇಹಕ್ಕೆ ಅಬ್ಸರ್ವ್ ಆಗ್ತದೆ, ದೇಹಕ್ಕೆ ಸಲ್ತದೆ. ಆವಾಗ ಆಟೋಮೆಟಿಕ್ ಆಗಿ ನಿಮಗೆ ಎಲ್ಲ ರೀತಿಯ ಕಾಯಿಲೆಗಳಾಗಿರ್ಬೋದು ಅಥವಾ ನ್ಯೂನತೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ದ್ರಾಕ್ಷಿಯ ಮಹತ್ವವನ್ನು ತಿಳ್ಕೊಂಡ್ರಿ, ಅದರಲ್ಲೂ ಒಣ ದ್ರಾಕ್ಷಿಯ ಮಹತ್ವವನ್ನು ತಿಳ್ಕೊಂಡ್ರಲ್ಲ. ಇದು ಅಲ್ಲದೆ ಈ ಒಣ ದ್ರಾಕ್ಷಿಯನ್ನ ಋಷ್ಯ ಅಂತ ಎಕ್ಸ್ಪ್ಲೇನ್ ಮಾಡಲಾಗಿದೆ ಸುಶ್ರುತ ಸಂಹಿತೆಯಲ್ಲಿ. ಮತ್ತು ಭಾವಪ್ರಕಾಶ ನಿಘಂಟು. ಭಾವಪ್ರಕಾಶ ಅನ್ನುವರು ಕೂಡ ಒಬ್ಬರು ಆಚಾರ್ಯರು, ಆಯುರ್ವೇದಾಚಾರ್ಯರು. ಅವರು ಭಾವಪ್ರಕಾಶ ನಿಘಂಟು ಅನ್ನುವ ಒಂದು ನಿಘಂಟನ್ನ. ನಿಘಂಟು ಅಂದ್ರೆ ಏನು? ನಿಘಂಟು ಅಂತಂದ್ರೆ, ಗಂಟು ಅಂದ್ರೆ ಏನು ಕನ್ನಡದಲ್ಲಿ? ಗಂಟು, ನಾಟ್ ಗಂಟುಗಳು, ಕಗ್ಗಂಟುಗಳು ಇರ್ತದಲ್ಲ, ಆ ಕಗ್ಗಂಟುಗಳನ್ನ ಬಿಡಿಸುವುದಕ್ಕೆ ನಿಘಂಟು ಅಂತ ಹೇಳ್ತಾರೆ. ಗಂಟುಗಳನ್ನು ನಿಧಾನವಾಗಿ ಯುಕ್ತಿಯನ್ನು ಬಳಸಿ ಸುಲಭವಾಗಿ ಹುಷಾರಾಗಿ ಮತ್ತೆ ಹೆಚ್ಚು ಗಂಟುಗಳನ್ನ ಹಾಕದಂಗೆ ಅದನ್ನ ಬಿಡಿಸೋದಕ್ಕೆ ನಿಘಂಟು ಅಂತ ಹೇಳ್ತಾರೆ. ಸೊ ಭಾವಪ್ರಕಾಶರವರು ಅವರ ಒಂದು ಭಾವಪ್ರಕಾಶ ನಿಘಂಟುವಿನಲ್ಲಿ ಈ ಒಣ ದ್ರಾಕ್ಷಿಯನ್ನ ಋಷ್ಯ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಋಷ್ಯ ಅಂತಂದ್ರೆ ಏನು? ಋಷಣ, ಗಂಡಸರಲ್ಲಿ ಋಷಣ ಅಂತ ನೀವು ನೋಡಿದ್ದೀರಿ. ಋಷಣ ಅಂದ್ರೆ ಏನು? ಟೆಸ್ಟಿಕಲ್ಸ್. ಜನನೇಂದ್ರಿಯಗಳಲ್ಲಿ ಋಷಣ ಗೊತ್ತಿದೆಯಾ? ಅದು ಒಂದು ಅಂಗ, ಕೆಳಗಡೆ ಎರಡು ಬೀಜ ಇರ್ತದಲ್ಲ, ಅದಕ್ಕೆ ಋಷಣ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲೂ ಹೇಳ್ತಾರೆ, ಕನ್ನಡದಲ್ಲೂ ಕೂಡ ಋಷಣ ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಟೆಸ್ಟಿಕಲ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು, ಅದರಲ್ಲಿ ನೀರು ತುಂಬ್ಕೋಬಹುದು, ಅದರಲ್ಲಿ ಬಾವು ಬರ್ಬೋದು, ಅದರಲ್ಲಿ ಕೆಲವರಿಗೆ ಜೋತ್ ಬೀಳ್ಬೋದು, ಅದರಲ್ಲಿ ಕೆಲವರು ಸ್ಟ್ರೆಂತ್ ಇಲ್ದಂಗೆ ಇರ್ಬೋದು, ಅದರಲ್ಲಿ ಕೆಲವರಿಗೆ ನೋವು ಬರ್ಬೋದು, ಕೆಲವರಿಗೆ ಜೋರಾಗಿ ಜಂಪ್ ಮಾಡಿದ್ರೆ, ಜೋರಾಗಿ ಹೆಜ್ಜೆ ಇಟ್ಟರೆ ಅಲ್ಲಿ ಕರೆಂಟ್ ಹೊಡೆದಂಗಾಗ್ತದೆ, ಜುಮ್ ಅಂತ ನೋವು ಬರ್ತದೆ. ಈ ತರದ ಋಷಣಗಳಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಕಾಯಿಲೆಗಳಿಗೆ ಈ ಡ್ರೈ ಗ್ರೇಪ್ಸ್, ರಾಮಬಾಣ ಔಷಧಿ ಅಂತ ಹೇಳಿ ಭಾವಪ್ರಕಾಶರು ಹೇಳ್ತಾರೆ. ನೀವು ನೋಡಿ, ಒಣ ದ್ರಾಕ್ಷಿಯನ್ನು ತಗೊಂಡು ನೋಡಿ, ನೋಡ್ಲಿಕ್ಕೆ ಅದರ ಸ್ಟ್ರಕ್ಚರು, ರೂಪ ಎಲ್ಲದೂ ಕೂಡ ಋಷಣದ ಆಕಾರದಲ್ಲೇ ಇರ್ತದೆ. ಹಾಗಾಗಿ ಇದು ಋಷ್ಯ ಆಗಿರೋದ್ರಿಂದ ಇದು ಗಂಡಸರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಹಣ್ಣಾಗಿದೆ. ಅಥವಾ ಮತ್ತು ಮಹಿಳೆಯರಲ್ಲಿ ಯಾರಿಗೆ ಋತುಸ್ರಾವದಲ್ಲಿ ಅತಿಯಾದಂತಹ ಬ್ಲೀಡಿಂಗ್ ಆಗಿಬಿಟ್ಟು ರಕ್ತದ ಕೊರತೆ ಉಂಟಾಗ್ತದಲ್ಲ, ಅಂತಹ ಮಹಿಳೆಯರಿಗೆ ಈ ಒಣ ದ್ರಾಕ್ಷಿಯನ್ನ ದಿನನಿತ್ಯ ಬಳಕೆ ಮಾಡುತ್ತೆ ಆದಲ್ಲಿ ರಕ್ತಸ್ರಾವದಿಂದ ಆಗಿರುವಂತಹ ನ್ಯೂನತೆಗಳನ್ನ ಭರಿಸಲಿಕ್ಕೆ ಅವಕಾಶ ಇದೆ. ಗೊತ್ತಾಯ್ತಲ್ಲ ಒಣ ದ್ರಾಕ್ಷಿಯ ಮಹತ್ವತೆ. ಹಂಗಾರೆ ಹೆಂಗೆ ತಗೋಬೇಕು? ದಿನನಿತ್ಯ ರಾತ್ರಿ 10 ಅಥವಾ 20 ಒಣ ದ್ರಾಕ್ಷಿಗಳನ್ನ ಅರ್ಧ ಲೋಟ್ನಲ್ಲಿ ನೀರಿನಲ್ಲಿ ನೆನೆಸಿಡಬೇಕು. ಅದು ಬೆಳಗ್ಗೆ ಎದ್ದು ನೋಡಿ ದಪ್ಪ ಆಗಿರ್ತದೆ. ಅದೇ ನೀರಿನಲ್ಲಿ ಕಿವುಚಿ ಬೆಳಗ್ಗೆ ಎದ್ದ ತಕ್ಷಣ ತಗೋಬೇಕು. ಇದು ಆಕ್ಚುಯಲ್ ಆಗಿ ತಗೊಳ್ಳುವಂತಹ ವಿಧಾನ. ಯಾವಾಗ ಬೇಕಾವಾಗ ಒಣ ದ್ರಾಕ್ಷಿನ ತಿಂದ್ರೆ ಅದು ಆಹಾರ ಆಗ್ತದೆ. ನಾನು ಹೇಳಿದ ರೀತಿಯಲ್ಲಿ ನೀವು ತೆಗೆದುಕೊಂಡಿದ್ದೆ ಆದರೆ ಅದೇ ಆಹಾರ ಔಷಧಿಯಾಗಿ ಪರಿಣಾಮ ಆಗ್ತದೆ. ಗೊತ್ತಾಯ್ತಲ್ಲ?
ನೀವು ತಗೊಳ್ಳುವಂತಹ ಹಣ್ಣು ತರಕಾರಿಗಳು ಅಥವಾ ಇತ್ಯಾದಿಗಳು ಯಾವ ಸಮಯದಲ್ಲಿ ತಗೊಳ್ತೀರಿ ಅನ್ನೋದ್ರ ಮೇಲೆ ಅದು ಆಹಾರವಾಗಿ ಪರಿಣಾಮ ಆಗ್ತದೆ ಮತ್ತು ಔಷಧಿಯಾಗಿ ಪರಿಣಾಮ ಆಗ್ತದೆ ಮತ್ತು ಹಣ್ಣಾಗಿ ಪರಿಣಾಮ ಆಗ್ತದೆ. ನಿಮಗೆ ಏನು ಔಷಧಿ ರೂಪದಲ್ಲಿ ಬೇಕಾ, ಈಗ ನಾನು ಹೇಳಿದ್ನಲ್ಲ, ರಾತ್ರಿ ನೆನೆಸಿ ಬೆಳಗಿನ ಕಾಲ ಬೆಳಗ್ಗೆ ಎದ್ದ ತಕ್ಷಣ ನೀರಿನಲ್ಲಿ ಕಿವುಚಿ ತಗೊಳ್ಳಿ. ಇಲ್ಲ ನಿಮಗೇನು ಕಾಯಿಲೆ ಇಲ್ವಾ, ಸುಮ್ಮನೆ ತಗೋಬೇಕಾ, ಯಾವ ಬೇಕಾ ಅವಾಗ ಹೆಂಗ್ ಬೇಕಾಗಿ ತಿನ್ನಿ. ಗೊತ್ತಾಯ್ತಲ್ಲ, ಇದು ಒಣ ದ್ರಾಕ್ಷಿಯ ಮಹತ್ವ. ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ತಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕ.